ಗಳಾಗಿದೆ ನೋಡಿ. ಮೇಲ್ಗಡೆ ಹಾಕ್ತೀನಿ ಸ್ಕ್ರೀನ್ ಅಲ್ಲಿ ಅದು. ಏನೇನು ಇದೆ ಬ್ರೋ. ಹೆಲಿಕಾಪ್ಟರ್ ತರ ಇದೆ. ಓ ಇನ್ನೊಂದಿದೆ ಆ ಕಡೆ ಹಿಂದೆ, ನೋಡೇ ಇರ್ಲಿಲ್ಲ. ಎಲ್ಲ ಬರ್ಬೇಕು ಅಂತ ಹೇಳೋದಲ್ಲ, ಈಗ ಬಂದಾದ್ಮೇಲೆ ನೀವೆಲ್ಲ ತಗಲಾಕೊಂಡು ಆಮೇಲೆ ಹೋಗಿ ಆಮೇಲೆ ನಾನೇ ಹೇಳಿ ಒಳಗಾಕ್ಸ್ಬಿಟ್ಟಿರ ಆಮೇಲೆ ಬರಕ್ ಹೋಗ್ಬಿಡಿ. ಹಾಯ್ ಹೆಲೋ ನಮಸ್ಕಾರ ದೋಸ್ತ, ಮತ್ತೊಮ್ಮೆ ನಮ್ಮ ರಂಪರಮಣ ವ್ಲಾಗ್ಗೆ ಸ್ವಾಗತ ಅಂತ ಸುಸ್ವಾಗತ ಅಂತ ಹೇಳ್ತಾ, ಇವತ್ತಿನ ವ್ಲಾಗ್ ಅಲ್ಲಿ ಆಕ್ಚುಲಿ ನಾನು ಸ್ವಲ್ಪ ಮೊಬೈಲ್ ಚೇಂಜ್ ಮಾಡ್ಬೇಕಂತಿದ್ದೀನಿ. ಬಿಕಾಸ್ ಕ್ಯಾಮ್ರಾ ಕ್ವಾಲಿಟಿ ಎಕ್ಕುಟ್ ಹೋಗ್ತಾ ಇದೆ. ಬಿಕಾಸ್ ಬಿಸಿಲಾಗಿ ಅಂದ್ರೆ ಏನು ಗೊತ್ತಾಗ್ತಾ ಇಲ್ಲ, ಫುಲ್ ಹೀಟ್ ಆಗ್ತಿದೆ ಮೊಬೈಲ್ ಹೀಟ್ ಆಗಿದ ತಕ್ಷಣ ಕ್ಯಾಮ್ರಾ ಕ್ಲಿಯಾರಿಟಿ ಫುಲ್ ಡ್ಯಾಮೇಜ್ ಆಗಿ ಹಾಳಾಗಿ ಹೋಗ್ತಾ ಇದೆ. ಸೊ ಆದಷ್ಟು ಬೇಗ ಒಂದು ಮೊಬೈಲ್ ನ ತಗೊಬೇಕಂತ ಇದ್ದೀನಿ. ಯಾವ ಮೊಬೈಲ್ ತಗೊಳ್ಳೋದು ಅಂತ ನೋಡೋಣ. ನಂದಿರೋ ನೆಕ್ಸ್ಟ್ ಪ್ಲಾನ್ ಐಫೋನ್ ತಗೊಳ್ಳೋಣ ಅಂತ ಇರೋದು. ಆಕ್ಚುಲಿ ಇತ್ತು ಬಟ್ ಇಲ್ಲ ಈಗ ಸದ್ಯ ಸಿಚುವೇಶನ್ ಅಲ್ಲಿ. ನೋಡುವ ಎಂತ ಮಾಡೋದು, ನೋಡುವ ಬರೆಯೋಣ. ನಮ್ಮರು ಹೋಗ್ತಾ ಇದಾರೆ, ಈಗ ತುಳ್ಕೊಂಡು ನಾವು ಹೋಗ್ಬೇಕು. ಸೈಕಲ್ ಅಲ್ಲಿ ಬಂದಿದ್ದೀನಿ ಕೈ, ಸೈಕಲ್ ಹೇಗೆ ಲೈಫಲ್ಲಿ ರಿಯಲ್ ಮಾತಾಡ್ಲಾ, ನಾವೇನೇ ಸಾಧನೆ ಮಾಡ್ಬೇಕಂತಂದ್ರು ಕೂಡ ನಮ್ಗಿನ್ನ ನೆಕ್ಸ್ಟ್ ಟೈಮ್ ಇಲ್ಲ. ಏನೇ ಮಾಡ್ಬೇಕು, ಏನೇ ಸಾಧನೆ ಮಾಡ್ಬೇಕು, ಏನೇ ದಬಾಕ್ಬೇಕು ಅಂದ್ರೂ ಕೂಡ ಇದೇ ವರ್ಷದಲ್ಲಿ ಮುಗಿಸ್ಬೇಕು. ನಾಳೆ ಇರ್ತೀವಿ ಇಲ್ಲ ಅನ್ನೋದೇ ನಮಗ್ ಡೌಟ್ ಇಲ್ಲ. ನೆಕ್ಸ್ಟ್ ಇಯರ್ಗೆ ನೋವೇ ಏನೇ ಮಾಡ್ಬೇಕು, ಏನೇ ಸಾಧನೆ ಮಾಡ್ಬೇಕು, ಏನೇ ಮಾಡ್ಬೇಕು ಅಂತಂದ್ರು ಇದೇ ನಿಮ್ಮ ಕೊನೆ ವರ್ಷ, ಇದೇ ನಿಮ್ಮ ಲಾಸ್ಟ್ ಟೈಮ್ ಅನ್ಕೊಳ್ಳಿ. ಇನ್ ಮುಂದೆ ಬರಲ್ಲ. ಇದೇ ಕೊನೆ ಚಾನ್ಸ್ ಅಂತ ಮಾಡಿ ಎಂದಕ್ಕಾಗಲ್ಲ, ಎಂದಕ್ಕೆ ವರ್ಕೌಟ್ ಆಗಲ್ಲ ನೋಡ್ತೀನಿ. ಕರೆಕ್ಟಾಗಿ ಟೈಮಿಗೆ ಆಕ್ಚುಲಿ 12:30 ನಾಷ್ಟ ಮಾಡಬೇಕು. ಈಗ ಬಂದು ವೆಜ್ ಹೋಟೆಲ್ ನಾಷ್ಟ ಮಾಡ್ತಾರೆ. ಹಿಂಗಾಗ್ಬಿಟ್ಟಿದೆ ನೋಡಿ ನನ್ನ ಪರಿಸ್ಥಿತಿ. ಈಗ ನಾನು ಇವತ್ತು ಅಂದ್ರೆ ಈಗ ನಮ್ಮ ಮನೆ ಹತ್ರ ಒಂದು ತರ ಕಾಲುವೆ ಐತಾ, ನೀರು ಹೋಗೋದು, ಅಲ್ಲಿಗೆ ಬಂದಿದೆ. ಚೆನ್ನಾಗಿದೆ ಇವು ಚೆನ್ನಾಗಿದೆ ನೋಡಿ, ಐತಲ್ಲ. ಬನ್ನಿ. ಆಕ್ಚುಲಿ ನಾನೀಗ ಕರೆಕ್ಟ್ ಆಗಿ ಎಲ್ಲಿದ್ದೀನಿ ಅಂತಂದ್ರೆ, ಒಂದ್ ದಿವಸ ಹೇಳಿದ್ನಲ್ಲ ಒಂದು ವ್ಲಾಗ್ ಅಲ್ಲಿ, ಈ ರೈಲ್ವೆಗಳಲ್ಲಿ ಏನೇನಿದೆ ಅದೆಲ್ಲ ನೋಡೋಣ ಅಂತ, ಅದಕ್ಕೆ ಬಂದಿದ್ದೀನಿ. ಆಕ್ಚುಲಿ ಇಲ್ಲಿ ಸ್ಟೇಷನ್ ಅಂದ್ರೆ ಈ ಟ್ರ್ಯಾಕ್ ಮೇಲೆ ಹೋಗ್ತಿಲ್ಲ ಆಯ್ತಾ. ಸೈಕಲ್ ಇಂಜಿನ್ ಇದೆ ನೋಡಿ, ಒಳಗಡೆ ಏನೇನಿದೆ ನೋಡಿ, ಕಬ್ಬಿಣಗಳು ನೋಡಿ, ಇಷ್ಟು ಕಬ್ಬಿಣ, ಇಷ್ಟು ಐರನ್. ಕ್ರೇಜಿ ಅಲ್ಲ, ಸ್ಟೀಲ್ ಪ್ಲೇಟ್, ಇಂಜಿನ್ ಅದು ಇದು ವರ್ಕ್ ಮಾಡ್ಬೇಕಾದ್ರೆ ಇಂಜಿನ್ ಎಲ್ಲ ಇದು ಮಾಡ್ತಾರಲ್ಲ, ಅದ್ರ ಮುಂದೆ ಇದ್ದೀನಿ. ಇಲ್ಲೊಂದಿದೆ, ಇದಂತ ಸ್ಟಾಪ್ ಆಗಿ ಇದೆ, ಇದು ಮೂವ್ ಆಗಲ್ಲ. ಇಂಜಿನ್ ಎಲ್ಲ ಪುಷ್ ಮಾಡುತ್ತಲ್ಲ ಅಂತದ್ದು. ಚೆನ್ನಾಗಿದೆ, ಇಲ್ಲಿಂದ ಬರ್ಬೇಕು ಅನ್ಕೊತಿದ್ದೆ, ಬಂದಿದ್ದೀನಿ. ಹತ್ಬೋದು ಮೇಲೆ, ಬನ್ನಿ ಎತ್ತಣ. ಕ್ರೇಜಿ ಅಲ್ಲ ಅಂತ ಮೇಲೆ ಬಂದಿದ್ದೀನಿ. ಓ ಇನ್ನೊಂದಿದೆ ಆ ಕಡೆ ಹಿಂದೆ, ನೋಡೇ ಇರ್ಲಿಲ್ಲ ನೋಡಿ. ಏನೇನೋ ಇದೆ ಗೈಸ್, ಇಲ್ಲಿ ಬೀಗ ಹಾಕಿದ್ದಾರೆ, ಯಾರು ಹೋಗ್ಬಾರ್ದಂತ ಹತ್ರ. ಟಾಟಾ ಉಪ್ಪು, ಟಾಟಾ ಕಾಪರ್, ಈ ಕಂಪನಿಯವ್ರೆಲ್ಲ ಏನೇನು ಎಲ್ಲ ಬಿಡ್ತಾರಲ್ಲ ನೋಡಿ. ಅಲ್ಲೊಂದಿದೆ,
ಮಿಕ್ಕಿದೆಲ್ಲ ಈ ಕಡೆ ತೋಟ. ಅಲ್ಲಿ ಅಪಾರ್ಟ್ಮೆಂಟ್ ಕಾಣಿಸ್ತಿದ್ಯಲ್ಲ, ಹಾ, ಅಲ್ಲೇ ನನ್ನ ಎಕ್ಸಾಕ್ಟ್ ಮನೆ ಇರೋದು. ಅಲ್ಲೇ ಹತ್ರನೇ, ಇಲ್ಲೇ ಮನೆ. ರೈಲ್ವೆ ಸ್ಟೇಷನ್ ಹಿಂದೆ ಕಡೆ ಇಳಿಯೋದಿದ್ಯಲ್ಲ ಇದು, ಅಪ್ಪ. ಅದಕ್ಕೆ ಸುಮ್ಮನೆ ಇದಕ್ಕೆ ಹೋಗೋಣ ಬನ್ನಿ, ಬ್ಲೂ ಕಲರ್ ಇದರಲ್ಲಿ ಇರುತ್ತೆ. ಎಲ್ಲ ರೈಲ್ವೆ ಡಿಪಾರ್ಟ್ಮೆಂಟೇ. ರೈಲ್ವೆ ಟ್ರ್ಯಾಕ್ ಮೇಲೆ ನಡೆಯುವ. ಕ್ಯಾಮ್ರಾ ಈ ಕಡೆ ತಿರ್ಗಿಸಿದ ತಕ್ಷಣ ಬೀಳ್ಸ್ಬಿಟ್ಟೆ. ಅಮ್ಮ, ಎಷ್ಟು ಎಷ್ಟು ಹಳಿಗಳಿಟ್ಟಿದ್ದಾರೆ ನೋಡಿ. ಎಲ್ಲ ಎಷ್ಟು ವರ್ಷದಿಂದ ಹಿಂಗೆ ಇದೆ, ಏನ್ ಕತೆ ಯಾರು ಗೊತ್ತಲ್ಲ. ನೋಡಿ, ಇದು ನೋಡಿ, ನೋಡಿ ಗಾಯ್ಸ್, ಇದು ವೆಯ್ಟ್ ನೋಡಿ ಗಾಯ್ಸ್, ಎಷ್ಟು ವೆಯ್ಟ್ ಇದೆ ನೋಡಿ. ಇಲ್ಲಿ ನೋಡಿ, ಟ್ರ್ಯಾಕ್ ನೋಡಿ. ಇದು ಇಲ್ಲಿ ಬರ್ಬೇಕು, ಒಂದ್ಸಲ ಬರ್ಬೇಕು ಅಂತಿದ್ದೆ, ಕೊನೆಗೂ ಬಂದೆ. ಕ್ರೇಜಿ ಅಲ್ಲ, ಕ್ರೇಜಿ ಐಟಮ್. ಬನ್ನಿ ಅಲ್ಲಿ ಹೋಗೋಣ. ಅಲ್ಲೋಗಿ ರೈಲ್ವೆ ಓಡಿಸ್ಬೇಕಾದ್ರೆ ಯಾವ ತರ ಇರುತ್ತೆ, ಟ್ರೈನ್ ಓಡಿಸ್ಬೇಕಾದ್ರೆ ಯಾವ ತರ ಇರುತ್ತೆ ಅಂತ ಫೀಲಿಂಗ್ ನೋಡೋಣ. ಓ, ಆಕ್ಚುಲಿ ಇದು ಗೈಸ್, ಇದು ಓ, ಈಗ ಲೈಕ್ ಒಂದೊಂದ್ ಕಡೆ ಇದಿರುತ್ತೆ ನೋಡಿ, ಇದು ಈ ತರ, ಅಂದ್ರೆ ಸ್ವಲ್ಪ ಆ ಕಡೆ ಈ ಕಡೆ ಮಿಸ್ ಮ್ಯಾಚ್ ಆಗೋಗಿರೋದು. ಅಂದ್ರೆ ಅದೊಂದು ಮಿಸ್ ಮ್ಯಾಚ್ ಆದ್ರೆ ಎಲ್ಲ ಬಿದೋಗ್ತಾರೆ ನೋಡಿ. ಇಡೀ ಟ್ರೈನ್ ಎಷ್ಟೊಂದು ಆಕ್ಸಿಡೆಂಟ್ ಗಳಾಗಿದೆ ನೋಡಿ. ಮೇಲ್ಗಡೆ ಹಾಕ್ತೀನಿ ಸ್ಕ್ರೀನ್ ಅಲ್ಲಿ ಅದು. ಆ ತರ ಆದಾಗ ಈ ಐಟಮ್ ನ ಎತ್ಕೊಂಡ್ ಬೇರೆ ಕಡೆ ಸಪ್ಲೈ ಕೊಡೋದು ಇದೇ ಗಾಡಿ. ನನ್ಗೆ ಗೊತ್ತೇ ಇರ್ಲಿಲ್ಲ. ಹೆಂಗೆ ಗೊತ್ತಾಯ್ತು ಅಂತಂದ್ರೆ, ಇಲ್ಲೊಂದು ಇದಿದೆ ನೋಡಿ, ಇದು ಇದನ್ನ ತಗೊಂಡು ಎಲ್ಲಿ ಏನೇನು ಸ್ವಲ್ಪ ಬಿರ್ಕಿರುತ್ ನೋಡಿ, ಇದನ್ನೆಲ್ಲ ಕೈಯಲ್ಲಿ ಎತ್ತಕ್ಕಾಗಲ್ಲ, ಟ್ರ್ಯಾಕ್ ಮೇಲೆ ಹೋಗ್ಬೇಕಲ್ಲ ಅವರು. ನಾನು ಏನಿದು ಇಂಜಿನ್ ಪುಷ್ ಮಾಡೋದು ಅನ್ಕೊಂಡಿದ್ದೆ. ಇಂಜಿನ್ ಪುಷ್ ಮಾಡೋದಲ್ಲ ಇದು. ಈ ತರ ಟ್ರೈನ್ ಅಲ್ಲಿ ಟ್ರ್ಯಾಕ್ ಏನಾದ್ರು ಸ್ವಲ್ಪ ಆ ಕಡೆ ಆದಾಗ ಅದನ್ನ ಸರಿ ಮಾಡಕ್ ತಗೊಂಡೋಗೋ ಗಾಡಿ ಇದು ನೋಡಿ. ಇದು RMB5408UD ಹೆಂಗಿದೆ, ಚೆನ್ನಾಗಿದೆಯಲ್ಲ. ನಿನ್ನೆ ಒಂದು ವಿಡಿಯೋ ಹಾಕಿದ್ನಲ್ಲ, ಕೂಡ್ಲು ಫಾಲ್ಸ್ ಹೋಗಿದ್ದೆ ಅಂತ. ಸ್ವಲ್ಪ ಸಾಂಗ್ ಜಾಸ್ತಿ ಹಾಕ್ಬಿಟ್ಟಿದ್ಕೆ ಕಾಪಿರೈಟ್ ಹಾಕ್ಬಿಟ್ಟಿದ್ದಾರೆ. ಬನ್ನಿ ಅಲ್ಲಿಗೆ ಹೋಗೋಣ. ಅಲ್ಲಿಗೆ ಹತ್ತದ ಹೆಂಗೆ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಈಗ ಫೋನ್ ಹಿಡ್ಕೊಬೇಕು ಬೇಕಾದ್ರೆ ನೋಡಿ, ದಯವಿಟ್ಟು ಗಮನಿಸಿ ಅಂತವ್ರೆ ಅಲ್ಲ. ನನ್ಗೊಂದು ಡೌಟು, ಈ ತರ ಐರನ್ ಎಲ್ಲ ಈ ತರ ಇವರು ಟ್ರೈನ್ ಹತ್ರ ವೇಸ್ಟ್ ಮಾಡಿಟ್ರೆ ಯಾರಾದ್ರೂ ಎತ್ಕೊಂಡೋಗಿ ಸೇಲ್ ಮಾಡ್ಕೊಂಡ್ಬಿಡಲ್ವಾ? ನೋಡಿ ಗೈಸ್, ನೋಡಿ ಗೈಸ್, ಫ್ಲಾಗ್ ಅರ್ಜೆಂಟಿಗೆ ಬೇಕಾದಾಗಿದೆ ಅಲ್ಲ ಫ್ಲಾಗ್ ಅವ್ರದ್ದು. ಇದನ್ನೆಲ್ಲ ಮುಚ್ಚೋಗಿದ್ದಾರೆ, ಬಟ್ ತೆಗಿಬಾರ್ದು. ಏನೇನು ಇದೆ ಬ್ರೋ, ಹೆಲಿಕಾಪ್ಟರ್ ತರ ಇದೆ. ನಾನು ಟ್ರೈನ್ ಬೋಗಿಲಿದ್ದೀನಿ. ಟ್ರೈನ್ ಓಡಿಸ್ತಾರಲ್ಲ ಮೈನ್ ಟ್ರ್ಯಾಕ್, ಅದ್ರಲ್ಲಿ ಕೂತಿದ್ದೀನಿ. ಅಬ್ಬಾ ನೋಡಿ, ಸೈಕಲ್ ಇದೊಂದು ಇವ್ರದ್ದು ಇದಿರ್ಬೇಕು. ಇಲ್ಲೇನಾದ್ರು ಕ್ಯಾಮ್ರಾ ಇಡಂಗಿತ್ತು. ಜಾಗ ರಿಸ್ಕ್ ತಗೋಬಾರ್ದು. ರಿಸ್ಕ್ ತಗೊಂಡ್ರ ಮೇಲೆ ನಮ್ಮ ಲೈಫ್ ರಿಸ್ಕ್ ಆಗಿ ಹೋಗ್ತದೆ, ಪುಡಿಯಾಗಿ ಹೋಗ್ತದೆ. ಸೊ ಬೇಡ, ಇಂಥ ಜಾಗದಲ್ಲಿ ಬೇಡ, ಬಟ್ ಬೇರೆ ಜಾಗದಲ್ಲಿ ತಗೊಳ್ಳುವ. ನೋಡಿ ಎಷ್ಟು ಟ್ರ್ಯಾಕ್ಸ್, ಅಂದ್ರೆ ಇದೆಲ್ಲ ಯೂಸ್ ಆಗದೆ ಇರೋ ಟ್ರ್ಯಾಕ್ ಗೊತ್ತಿಲ್ಲ. ಎಲ್ಲ ಇಷ್ಟು ಕಬ್ಬಣ ಯೂಸ್ ಮಾಡ್ತಾರಂತ ಅಂದ್ರೆ ಹೆಂಗಿರ್ಬೇಡ ಅವಲ್ಲ. ಓಣ ಈಗ ಎಡ್ಕೊಂಡು ಹೋಗಿ. ಆದ್ರೂ ಕ್ರೇಜಿ ಫೀಲಿಂಗ್ ಬಾಯ್ಸ್, ಬರ್ಬೇಕು ಒಂದ್ಸಲ ಈ ಟ್ರ್ಯಾಕ್ ಮೇಲೆ. ಈಗ ಹಿಡ್ಕೊಂಡು ಹೋಗ್ತಾ ಇದ್ದೀನಿ. ಆಕ್ಚುಲಿ ಟ್ರ್ಯಾಕ್ ಮೇಲೆ ಹೋಗ್ಬಾರ್ದು, ಇದು ಟ್ರ್ಯಾಕ್ ಅಂತ ಅಲ್ಲ ನೋಡಿ. ಇದೇ ಗಾಡಿ ಹತ್ರ ಇದ್ದಿದ್ದು ನಾನು. ಈಗ ಒಂದು ಟ್ರೈನ್ ಬರ್ತೈತಂತೆ.
ಸೊ ನಾವು ಇಲ್ಲಿರೋದು ಬೇಡ, ಬನ್ನಿ ಹೋಗೋಣ. ಆದ್ರೂ ಇಂಥ ಸುಮ್ಮನೆ ಹಳೆ ಟ್ರೈನ್ಗಳನ್ನೆಲ್ಲ ಫುಲ್ಲು ಎಕ್ಸ್ಪ್ಲೋರ್ ಮಾಡೋದು ಕ್ರೇಜಿ ಇರುತ್ತಲ್ಲ, ಆ ಕ್ರೇಜಿ ಫೀಲಿಂಗ್ ಹೋಗೈಸ್. ಒಂದ್ಸಲ ನೀವು ಬರಬೇಕು. ಅಂದ್ರೆ ಇದೆಲ್ಲ ಬರಬೇಕು ಅಂತ ಹೇಳೋದಲ್ಲ, ಈಗ ಬಂದಾದ್ಮೇಲೆ ನೀವೆಲ್ಲ ತಗಲಾಕೊಂಡು ಆಮೇಲೆ ಹೋಗಿ ಆಮೇಲೆ ನನ್ನೇ ಹೇಳಿ ಒಳಗಾಕ್ಸ್ಬಿಟ್ಟಿರ. ಆಮೇಲೆ ಬರಕ್ ಹೋಗ್ಬಿಡಿ, ಹೇಳಿದೆ ಅಷ್ಟೇ. ಸೈಕಲ್ ಅಲ್ಲಿ ಉಂಟು, ಸೈಕಲ್ ತಗೊಬಂದಿದೆ, ಈಗ ಹೋಗ್ಬೇಕು. ಗಾಡಿ ಯೂಸ್ ಮಾಡಿದ್ರೆ ಸುಮ್ಮನೆ ಪೆಟ್ರೋಲ್ ದುಡ್ಡು ಜಾಸ್ತಿ ಆಗ್ತದೆ. ಪೆಟ್ರೋಲ್ ದುಡ್ಡು ಜಾಸ್ತಿ, ಖರ್ಚು ಜಾಸ್ತಿ, ಎಲ್ಲ ಜಾಸ್ತಿ. ಸೊ ಅದಕ್ಕೆ ನಾವು ಸೈಕಲ್ ಅಲ್ಲಿ ಬಂದಿದ್ದೀವಿ. ಈಗ ಸೈಕಲ್ ಅಲ್ಲಿ ಹೋಗೋದು. ಇಂದ್ರಾಳಿ ಮಸ್ಜಿದ್ ಇದೆಯಲ್ಲ, ಅದರಲ್ಲಿ ಇದಾಗ್ತಿದೆ. ದರ್ಗಾ ಕೂಗ್ತಿದ್ದಾರೆ, ಅಲ್ಲ ಕೂಗ್ತಿದ್ದಾರೆ. ನಮ್ ಕಡೆ ಅಲ್ಲ ಕೂಗ್ತಿದ್ದಾರೆ ಅಂತಾರೆ, ಅದೇನು ಗೊತ್ತಿಲ್ಲ. ಅಲ್ಲ ಅವರು ಇದ್ ಮಾಡ್ಬೇಕಲ್ಲ ಗೈಸ್, ಏನಂತಾರೆ ಅದಕ್ಕೆ, ಪ್ರೇಯರ್ ಮಾಡ್ಬೇಕಲ್ಲ, ಪ್ರೇಯರ್ ಮಾಡ್ತಾ ಇದ್ದಾರೆ. ರೆಸ್ಪೆಕ್ಟ್ ಆಲ್ ರಿಲಿಜನ್ಸ್. ನಾನು ಯಾವ ತರ ಅಂತ ಅಂದ್ರೆ, ನಂಗೆ ಸಿಂಗಲ್ ಪರ್ಟಿಕ್ಯುಲರ್ ನಮ್ ಹಿಂದೂ ರಿಲಿಜನ್ಸ್ ಅಂದ್ರೆ ನನಗೆ ಮನ್ಸಲ್ಲಿ ತುಂಬಾ ಫೇವ್ರೇಟ್, ಆಯ್ತಾ. ನನ್ನ ರೆಸ್ಪೆಕ್ಟ್, ಎಲ್ಲಾ ರಿಲಿಜನ್ ರೆಸ್ಪೆಕ್ಟ್ ಮಾಡ್ತೀನಿ. ನನಗೆ ಅವ್ರ ಕಂಡ್ರಿ ಇದಲ್ಲ, ಇವ್ರ ಕಂಡ್ರಿ ಇದಲ್ಲ, ಆ ತರ ಅಲ್ಲ. ಬಟ್ ನನಗೆ ಮೋಸ್ಟ್ ಇಷ್ಟ ಆಗದೆ ಇರೋದು ಏನಂತ ಅಂದ್ರೆ, ಈ ನಮ್ಗೆ ಹಸು ಸಾಗಣೆ ಮಾಡೋದು, ಅವರು ಕಳ್ ಸಾಗಣೆ ಮಾಡ್ತಾರಲ್ಲ, ಸುಮ್ನೆ ಬೀಫ್ ಇದ್ ಮಾಡೋದ ನನಗೆ ಕಂಪ್ಲೀಟ್ ಆಗಿ ಚೂರು ಇಷ್ಟ ಇಲ್ಲ. ಸೊ ಅದ್ಕಂಡ್ರೆ ನಾನು ತುಂಬಾ ಕೋಪ ಬರ್ತದೆ, ತುಂಬಾ ಏನೇನೋ ಮಾಡ್ತೀನಿ. ಲೈಕ್ ಯಾಕ ಆತರ, ಲೈಕ್ ನಾವು ತಡೆಯಕ್ಕೆ ಎಷ್ಟೊಂದು ಟ್ರೈ ಮಾಡ್ತೀವಿ ಕೂಡ. ಹಿಂದೂ ಸಂಘಟನೆಗೂ ನಮ್ದು ಇದಿದೆ, ಎಲ್ಲದಕ್ಕೂ ಲೈಕ್ ಎಲ್ಲ ಒಂದಕ್ಕೆ ಅಂತಿಲ್ಲ, ಎಲ್ಲದಕ್ಕೂ ಇಷ್ಟ ಪಡ್ತೀವಿ, ಎಲ್ಲದಕ್ಕೂ ಶೇರ್ ಮಾಡ್ತೀವಿ, ಎಲ್ಲದಕ್ಕೂ ಕಮೆಂಟ್. ಅದೇ ಏನಾದ್ರು ಹೋಗಿ ತಿನ್ಕೊಂಬರೋಣ. ಒಬ್ರು ಬಂದಿದ್ರು, ಬಂದು ಸಬ್ಸ್ಕ್ರೈಬ್ ಮಾಡುತ್ತೆ. ಈಗ ನೋಡೋಣ ಗೈಸ್ ಏನ್ ಮಾಡೋದಂತ. ಏನಾದ್ರು ತಿನ್ನೋಣ, ಸ್ವಲ್ಪ ನೀರ್ ಕುಡಿಯೋಣ ಅಂತ ಬರ್ತಾ ಇದ್ದೀನಿ. ಹೋಗೋಣ. ₹35 ಬ್ರೆಡ್, ₹20 ಜಾಮ್. ಇದು ಮಾರ್ನಿಂಗ್ ನಾಷ್ಟ ತಪ್ಸತ್ತೆ. ನಾಷ್ಟ ಎಂತ ಮಾಡೋಕ್ಕಾಗಲ್ಲ. ಈಗಿರೋ ನಂದು ಕಂಡೀಷನ್ ನೋಡಿದ್ರೆ, ಗ್ಯಾಸ್ ಮತ್ತೆ ಸ್ಟವ್ ಇಲ್ದಿರೋ ಕಂಡೀಷನ್ ನೋಡಿದ್ರೆ ಈಗ ಹಂಗೆ ಇರೋದು. ಅದ್ರಲ್ಲ ಹೆಂಗೋ ಮಾಡ್ಬೇಕೀಗ. ಹೋಗಿ ಬ್ರೆಡ್ ಜಾಮ್ ತಿಂತ ನೀವು ಓದ್ ಮುಗಿಸ್ಬೇಕು ಗಾಯ್ಸ್. ನಾಳೆ ಎಕ್ಸಾಮ್ ಗಾಯ್ಸ್, ಒಂದೇ ಒಂದು ಎಕ್ಸಾಮ್ ಮುಗ್ದಿದ ತಕ್ಷಣ ನಾಳಿದ್ದಕ್ಕೆ ಎಕ್ಸಾಮ್ ಓದ್ಬೇಕು ಗಾಯ್ಸ್. ನಾಳಿದ್ದು ಎಕ್ಸಾಮ್ ಯಾವ್ದು, 1 ಅಥವಾ 2 ಇರ್ಬೇಕು. ನಾನು ಕರೆಕ್ಟ್ ಆಗಿ ನಾಳಿದ್ದು ಎಕ್ಸಾಮ್ ಯಾವ್ದು ಅಂತ ಗೊತ್ತಿಲ್ಲ. ನಾಳೆ ಎಕ್ಸಾಮ್ ಕರೆಕ್ಟ್ ಆಗಿ ಗೊತ್ತು, 2 ಎಕ್ಸಾಮ್ ಇರ್ಬೇಕು. ಓದಿ ಮುಗಿಸ್ತೀನಿ. ಇವತ್ತಿನ ವ್ಲಾಗ್ ಇಷ್ಟೇ ಆಗಿತ್ತು. ಇದೇ ತರ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯಾವತ್ತು ಏನಾದ್ರು ಟೆನ್ಷನ್ ತಗೋಬೇಡಿ, ಒಂದಲ್ಲ ಒಂದಿನ ಆಗ್ತೀರಾ, ಸಾಧನೆ ಮಾಡೇ ಮಾಡ್ತೀರಾ. ಕನ್ಸಿಸ್ಟೆನ್ಸಿ ಇದ್ರೆ ಸಾಕು ಅಂತ ಹೇಳ್ತಾ ಮತ್ತೆ ಹೇಳ್ತಾ ಇದ್ದೀನಿ, ನಮ್ಮಂತವ್ರನ್ನ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ ಅಂತ ಹೇಳಿ